Hello everyone, I am Santosh. Welcome to the day 3 class on C programming. ಇಲ್ಲಿ ನಾವು ಕ್ರೈಸ್ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಬೇಕಾಗಿರುವಂಥ ಸಿಲೆಬಸನ್ನು ನೋಡ್ತಾ ಇದ್ವಿ. ಇವತ್ತು ನಾವು ಸಿ ಕ್ಯಾರೆಕ್ಟರ್ ಸೆಟ್ ಮತ್ತು ಪ್ರೊಸೆಸ್ ಆಫ್ ಸಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಇವೆರಡನ್ನು ತಿಳ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಸಿ ಕ್ಯಾರೆಕ್ಟರ್ ಸೆಟ್. ಸಿ ಕ್ಯಾರೆಕ್ಟರ್ ಸೆಟ್ ಅಂದರೆ ಏನು? ಒಂದು ನೀವು ಸಿ ಪ್ರೋಗ್ರಾಮ್ ಬರೆಯೋಕ್ಕೆ ಏನೇನು ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತಿರೋ ಅದಕ್ಕೆ ಏನಂತಾರೆ? ಸಿ ಕ್ಯಾರೆಕ್ಟರ್ ಸೆಟ್ ಅಂತ ಕರೀತಾರೆ. ವೆರಿ ಸಿಂಪಲ್. ಫಾರ್ ಎಕ್ಸಾಂಪಲ್, ನೀವು ಇಂಗ್ಲೀಷಲ್ಲಿ ಸೆಂಟೆನ್ಸಸ್ ಬರೆಯೋಕ್ಕೆ ಏನು ಯೂಸ್ ಮಾಡ್ತೀರಿ? ಅಲ್ಫಾಬೆಟ್ಸ್. ಅದೇ ಥರ ಒಂದು ಸಿ ಪ್ರೋಗ್ರಾಮ್ ಬರೆಯೋಕ್ಕೆ ನೀವು ಏನೇನು ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತಿರಲ್ಲ ಅದಕ್ಕೇನಂತಾರೆ? ಸಿ ಕ್ಯಾರೆಕ್ಟರ್ ಸೆಟ್. ಓಕೆ, ಇಲ್ಲಿ ನೋಡ್ಬೋದು ನೀವು, ಎ ಕ್ಯಾರೆಕ್ಟರ್ ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವ್ಯಾಲಿಡ್ ಕ್ಯಾರೆಕ್ಟರ್ಸ್ ದ್ಯಾಟ್ ಕ್ಯಾನ್ ಬಿ ಯೂಸ್ ಟು ರೈಟ್ ಎ ಸಿ ಪ್ರೋಗ್ರಾಮ್. ಅಂದರೆ ಒಂದು ಸಿ ಪ್ರೋಗ್ರಾಮ್ ಬರೆಯೋಕ್ಕೆ ಏನೇನು ವ್ಯಾಲಿಡ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತಿರಲ್ಲ ಅದಕ್ಕೇನಂತಾರೆ? ಸಿ ಕ್ಯಾರೆಕ್ಟರ್ ಸೆಟ್ ಅಂತ ಕರೀತಾರೆ. ಹಾಗಂದರೆ ಎ ಸಿ ಕ್ಯಾರೆಕ್ಟರ್ ಹ್ಯಾಸ್ ಅಲ್ಲಿ ಏನೇನು ಯೂಸ್ ಮಾಡ್ಬೋದು ನೀವು? ಲೆಟರ್ಸ್, ಡಿಜಿಟ್ಸ್, ಸ್ಪೆಷಲ್ ಸಿಂಬಾಲ್ಸ್, ಇವನ್ನೆಲ್ಲನೂ ನೀವು ಯೂಸ್ ಮಾಡ್ಕೋಬೋದು. ಇವೆಲ್ಲ ಯೂಸ್ ಮಾಡಿಕೊಂಡ್ರೆ ಸಿ ಕಂಪೈಲರ್ ಅಥವಾ ಸಿ ಸಾಫ್ಟ್ವೇರ್ಗೆ ಅದು ಅರ್ಥ ಆಗುತ್ತೆ. ಓಕೆ, ಹಾಗಂದ್ರೆ ಏನೇನು ಸಿ ಕ್ಯಾರೆಕ್ಟರ್ಸ್ ನಾವು ಯೂಸ್ ಮಾಡ್ಬೋದು, ಸಿ ಕ್ಯಾರೆಕ್ಟರ್ ಸೆಟ್ನಲ್ಲಿ ಏನೇನು ಯೂಸ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಹಾಗಂದ್ರೆ ಒಂದು ಸಿ ಪ್ರೋಗ್ರಾಮ್ ಬರೋಕ್ಕೆ ನೀವು ಏನು ಯೂಸ್ ಮಾಡ್ಬೋದು? ಅಲ್ಫಾಬೆಟ್ಸ್ ಯೂಸ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಸಿ ಪ್ರೋಗ್ರಾಮಲ್ಲಿ 2 ಟೈಪ್ ಆಫ್ ಅಲ್ಫಾಬೆಟ್ಸ್ ನೀವು ಯೂಸ್ ಮಾಡ್ಕೋಬೋದು. ಅಂದ್ರೇನು? ಸ್ಮಾಲ್ ಲೆಟರ್ದು ಒಂದು ಸೆಟ್ ಯೂಸ್ ಮಾಡ್ಕೋಬೋದು, ಕ್ಯಾಪಿಟಲ್ ಲೆಟರ್ದು ಒಂದು ಸೆಟ್ ಯೂಸ್ ಮಾಡ್ಕೋಬೋದು. ಅಂದ್ರೇನು? ಟೋಟಲಿ ವಿ ಹ್ಯಾವ್ 52 ಕ್ಯಾರೆಕ್ಟರ್ಸ್, 52 ಅಲ್ಫಾಬೆಟ್ಸ್. ಜಾಸ್ತಿ ಕ್ಯಾರೆಕ್ಟರ್ಸ್ ನಮಗಿಲ್ಲಿ ಸಿಗ್ತವೆ. ಅದಕ್ಕೆ ಅವರೇನಂತಾರೆ? ಸಿ ಈಸ್ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಕೇಸ್ ಸೆನ್ಸಿಟಿವ್ ಅಂದರೆ ಸಿನಲ್ಲಿ ಸ್ಮಾಲ್ ಲೆಟರ್ ಅಂದ್ರೇ ಬೇರೆ, ಕ್ಯಾಪಿಟಲ್ ಲೆಟರ್ ಅಂದ್ರೇ ಬೇರೆ. ಟೋಟಲಿ ವಿ ಹ್ಯಾವ್ 52 ಕ್ಯಾರೆಕ್ಟರ್ಸ್, 52 ಇಂಗ್ಲೀಷ್ ಲೆಟರ್ಸ್ ನಾವು ಯೂಸ್ ಮಾಡ್ಬೋದು. ಅದೇ ಥರ ಒಂದು ಸಿ ಪ್ರೋಗ್ರಾಮ್ ಬರೋಕ್ಕೆ ನೀವು ಡಿಜಿಟ್ಸು ಯೂಸ್ ಮಾಡ್ಕೋಬೋದು. ಯೂಶ್ವಲಿ ನೀವು ಡಿಜಿಟ್ಸ್ ಯಾವಾಗ ಯೂಸ್ ಮಾಡ್ತೀರಿ? ಫಾರ್ ಎಕ್ಸಾಂಪಲ್, ಯಾಕೆ ಪ್ರೋಗ್ರಾಮ್ ಬರಿತೀವಿ ನಾವು? ಬಿಕಾಸ್ ವಿ ವಾಂಟ್ ಟು ಸಾಲ್ವ್ ಎ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಂಬರ್ಸ್ಗಳನ್ನು ಯೂಸ್ ಮಾಡೋ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್, ಬಿಲ್ಲಿಂಗ್ ಇನ್ಫಾರ್ಮೇಷನ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತಾ ಇದ್ದೀರಂತ ತಿಳ್ಕೊರಿ, ಬಿಲ್ಲಿಂಗ್ ರಿಲೇಟೆಡ್, ಅಥವಾ ಏನೋ ಕ್ಯಾಲ್ಕುಲೇಷನ್ ರಿಲೇಟೆಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ. ಆವಾಗ ಡಿಜಿಟ್ಸ್ ಯೂಸ್ ಮಾಡಿರ್ತೀರಿ. ಆ ಡಿಜಿಟ್ಸ್ಗಳನ್ನು ನೀವು ಪ್ರೋಗ್ರಾಮಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಆಮೇಲೆ ಸ್ಪೆಷಲ್ ಸಿಂಬಾಲ್ಸ್ಗಳನ್ನು ನೀವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಪ್ಲಸ್, ಮೈನಸ್, ಸ್ಟಾರ್, ಇವಕ್ಕೆಲ್ಲ ಏನು ಅದರದ್ದೇ ಆದ ಮೀನಿಂಗ್ ಇರುತ್ತೆ ಸಿ ಪ್ರೋಗ್ರಾಮಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಸ್ಪೆಷಲ್ ಸಿಂಬಾಲ್ ಇದೆ, ಡಾಟ್. ಅದು ಇಂಗ್ಲೀಷಲ್ಲಿ ಡಾಟ್ ಅಂದರೆ ಮೀನಿಂಗ್ ಬೇರೆ ಇರ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಸೆಂಟೆನ್ಸ್ ಆದಮೇಲೆ ನೀವು ಡಾಟ್ ಹಾಕಿ ಒಂದು ಸೆಂಟೆನ್ಸನ್ನು ಸ್ಟಾಪ್ ಮಾಡ್ತೀರಿ. ಬಟ್ ಇಲ್ಲಿ ಹಂಗಲ್ಲ, ಪ್ರತಿಯೊಂದು ಸಿಂಬಾಲ್ಗೆ ಅದರದ್ದೇ ಆದ ಬೇರೆ ಬೇರೆ ಮೀನಿಂಗ್ ಇರುತ್ತೆ. ಓಕೆ, ಪ್ಲಸ್ ಅಂದರೆ ಎಡಿಷನ್, ಆಲ್ರೆಡಿ ಇವನು. ಮೈನಸ್ ಅಂದರೆ ಸಬ್ಟ್ರಾಕ್ಷನ್. ಸ್ಟಾರ್ ಅಂತ ಇದೆ ನೋಡ್ರಿ, ಸ್ಟಾರ್ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್. ಹಿಂಗೆ ಅದಕ್ಕೆ ಅದರದ್ದೇ ಆದ ಮೀನಿಂಗ್ ಇರ್ತವೆ. ಆ ಸಿಂಬಾಲ್ಗಳನ್ನು ಕೂಡ ನಿಮ್ಮ ಪ್ರೋಗ್ರಾಮಲ್ಲಿ, ಸಿ ಪ್ರೋಗ್ರಾಮಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಈವನ್ ಸಿ ಪ್ರೋಗ್ರಾಮಲ್ಲಿ ಸ್ಪೇಸಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸ್ಪೇಸಸ್ ಅಂದರೆ ಯು ಕ್ಯಾನ್ ಯೂಸ್ ಜಸ್ಟ್ ಸ್ಪೇಸ್, ಇಲ್ಲಾಂದರೆ ಟ್ಯಾಬ್ ಸ್ಪೇಸ್ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನೆಕ್ಸ್ಟ್ ಲೈನ್, ಒಂದು ಲೈನಿಂದ ಇನ್ನೊಂದು ಲೈನಿಗೆ ಹೋಗ್ತಿರಲ್ಲ, ಅದು ಕೂಡ ನ್ಯೂ ಲೈನ್ ಸ್ಪೇಸ್, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಅರ್ಥ ಆಯ್ತಲ್ಲ? ಸಿ ಕ್ಯಾರೆಕ್ಟರ್ ಸೆಟ್ ಅಂದ್ರೆ ಏನು? ಒಂದು ಸಿ ಪ್ರೋಗ್ರಾಮ್ ಬರೆಯೋಕ್ಕೆ ಏನೇನು ಕ್ಯಾರೆಕ್ಟರ್ಸ್ ನೀವು ಯೂಸ್ ಮಾಡ್ತಿರೋ ಅದಕ್ಕೇನಂತಾರೆ? ಸಿ ಕ್ಯಾರೆಕ್ಟರ್ ಸೆಟ್ ಅಂತ ಕರೀತಾರೆ. ಹಂಗಂದ್ರೆ ಲೆಟ್ ಅಸ್ ಸಿ ಹೌ ಎ ಸಿ ಪ್ರೋಗ್ರಾಮ್ ಈಸ್ ಎಕ್ಸಿಕ್ಯೂಟೆಡ್. ಒಂದು ಸಿ ಪ್ರೋಗ್ರಾಮ್ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ? ಯಾವಾಗಲೂ ಒಂದು ಸಿ ಪ್ರೋಗ್ರಾಮ್ ನೀವೇನು ಬರೀತಿರೋ ಆ ಪ್ರೋಗ್ರಾಮ್ಗೆ ಏನಂತ ಕರೀತಾರೆ? ಸೋರ್ಸ್ ಕೋಡ್. ಇಟ್ ಈಸ್ ದ ಮೇನ್ ಕೋಡ್ ವಿಚ್ ಈಸ್ ರಿಟನ್ ಬೈ ಪ್ರೋಗ್ರಾಮರ್ ಏನು ಕೋಡ್ ಬರೀತಾರೋ ಅದಕ್ಕೆ ಏನಂತಾರೆ? ಸೋರ್ಸ್ ಕೋಡ್ ಅಂತ ಕರೀತಾರೆ. ಇದು ಸಿ ಪ್ರೋಗ್ರಾಮ್ ಫೈಲೇ ಅಂತ ಹೆಂಗೆ ಗೊತ್ತಾಗುತ್ತಂದ್ರೆ ಅದರದ್ದು ಎಕ್ಸ್ಟೆನ್ಷನ್ ಏನಿರುತ್ತೆ? ಡಾಟ್ ಸಿ. ಫಾರ್ ಎಕ್ಸಾಂಪಲ್, ಸಾಂಗ್ ಫೈಲ್ಸ್, ಆಡಿಯೋ ಫೈಲ್ಸ್ ಇರ್ತಾವಲ್ಲ, ಅವು ಹೆಂಗಿರ್ತವೆ? ಡಾಟ್ MP3. PDF ಫೈಲ್ಸ್ ಹೆಂಗಿರ್ತವೆ? ಡಾಟ್ PDF.
ವಿಡಿಯೋ ಫೈಲ್ಸ್ ಹೆಂಗಿರ್ತವೆ .mp4 ಅದೇ ಥರ .c ಅಂದರೆ ಏನು, ಇಟ್ ಈಸ್ ಎ ಸಿ ಪ್ರೋಗ್ರಾಮಿಂಗ್ ಫೈಲ್. ಓಕೆ, ಮಷೀನ್ ಹೆಂಗೆ ಅರ್ಥ ಮಾಡ್ಕೊಳುತ್ತೆ ವಿತ್ ದ ಹೆಲ್ಪ್ ಆಫ್ ಎಕ್ಸ್ಟೆನ್ಷನ್. ಹಂಗಂದ್ರೆ ನೀವು ಸಿ ಪ್ರೋಗ್ರಾಮ್ ಏನು ಬರೆದಿರ್ತೀರೋ ಅದನ್ನು ಹೆಂಗೆ ಬರೆದಿರ್ತೀರಿ ವಿತ್ ದ ಹೆಲ್ಪ್ ಆಫ್ ಸಿ ಕ್ಯಾರೆಕ್ಟರ್ ಸೆಟ್. ಅಂದರೆ ಅಲ್ಫಾಬೆಟ್ ಯೂಸ್ ಮಾಡ್ಕೊಂಡಿರ್ತೀರಿ, ಡಿಜಿಟ್ಸ್ ಯೂಸ್ ಮಾಡ್ಕೊಂಡಿರ್ತೀರಿ, ಸ್ಪೆಷಲ್ ಸಿಂಬಾಲ್ ಯೂಸ್ ಮಾಡಿಕೊಂಡು ನೀವು ಪ್ರೋಗ್ರಾಮ್ ಬರೆದಿರ್ತೀರಿ. ಬಟ್ ನೀವೇನು ಬರೆದಿರ್ತೀರಿ ಅದು ಮಷೀನ್ಗೆ ಅರ್ಥ ಆಗೋದಿಲ್ಲ. ಯಾಕೆ ಹೇಳ್ರಿ? ಮಷೀನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಬೈನರಿ ಕೋಡ್. ಅಂದರೆ ಮಷೀನ್ಗೆ ಬರೀ 0-1 ಫಾರ್ಮ್ಯಾಟಲ್ಲಿ ಡೇಟಾ ಮಾತ್ರ ಅರ್ಥ ಆಗುತ್ತೆ. ಮಷೀನ್ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ದ ಹೈ ಲೆವೆಲ್ ಲ್ಯಾಂಗ್ವೇಜ್ ಕೋಡ್. ಅಂದರೆ ಸಿ ಪ್ರೋಗ್ರಾಮ್ ಕೋಡ್ ಇದು ಹೈ ಲೆವೆಲ್ ಅಥವಾ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್, ಆ ಕೋಡ್ ಮಷೀನ್ಗೆ ಅರ್ಥ ಆಗೋದಿಲ್ಲ. ಹಂಗಂದ್ರೆ ಹೈ ಲೆವೆಲ್ ಕೋಡ್ ಇದ್ದಿದ್ದನ್ನು ಮಷೀನ್ ಕೋಡ್ಗೆ ಕನ್ವರ್ಟ್ ಮಾಡೋಕ್ಕೆ ಒಂದು ಸಾಫ್ಟ್ವೇರ್ ಬೇಕು. ಅದಕ್ಕೆ ಏನಂತಾರೆ? ಕಂಪೈಲರ್. ಇದು ಕೂಡ ಇಂಪಾರ್ಟೆಂಟ್. ಓಕೆ, ಕಂಪೈಲರ್ ಅನ್ನೋ ಸಾಫ್ಟ್ವೇರ್ ಏನು ಮಾಡುತ್ತೆ, ನೀವು ಏನು ಸಿ ಪ್ರೋಗ್ರಾಮ್ ಬರೆದಿರ್ತೀರಲ್ಲ ಹೈ ಲೆವೆಲಲ್ಲಿ, ಹೈ ಲೆವೆಲ್ ಅಂತ ಯಾಕೆ ಕರೀತಾರೆ ಅದಕ್ಕೆ? ಅದು ನಮಗೆ ಅರ್ಥ ಆಗುತ್ತೆ, ಅಲ್ಫಾಬೆಟ್ಸ್ ಅರ್ಥ ಆಗ್ತವೆ, ಡಿಜಿಟ್ಸ್ ಅರ್ಥ ಆಗ್ತವೆ, ಸ್ಪೆಷಲ್ ಸಿಂಬಲ್ಸ್ ಗೊತ್ತಾಗ್ತವೆ. ದ್ಯಾಟ್ಸ್ ವೈ ಅದಕ್ಕೆ ಹೈ ಲೆವೆಲ್ ಅಂತ ಕರಿತೀವಿ. ನೀವೇನು ಹೈ ಲೆವೆಲ್ ಲ್ಯಾಂಗ್ವೇಜ್ ಕೋಡ್ ಬರೆದಿರ್ತೀರೋ ಅದನ್ನು ಮಷೀನ್ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ನಮಗೆ ಟ್ರಾನ್ಸ್ಲೇಟರ್ ಬೇಕು. ಅದ್ಯಾವುದು? ಕಂಪೈಲರ್. ಕಂಪೈಲರ್ ಈಸ್ ಎ ಸಾಫ್ಟ್ವೇರ್ ವಿಚ್ ಕನ್ವರ್ಟ್ಸ್ ಯುವರ್ ಸಿ ಪ್ರೋಗ್ರಾಮ್ ಇಂಟು ಮಷೀನ್ ಲ್ಯಾಂಗ್ವೇಜ್. ಮಷೀನ್ ಲ್ಯಾಂಗ್ವೇಜ್ ಕೋಡ್ಗೆ ಅದು ಕನ್ವರ್ಟ್ ಆದ ತಕ್ಷಣ ಮಷೀನ್ಗೆ ಆ ಕೋಡ್ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಆ ಕೋಡ್ ಅರ್ಥ ಆಗೋದಿಲ್ಲ. ನೀವು ಬರೆದಿದ್ದು ಕೋಡ್ 0-1 ಫಾರ್ಮ್ಯಾಟ್ಗೆ ಕನ್ವರ್ಟ್ ಆದಮೇಲೆ ಮಾತ್ರ ಮಷೀನ್ಗೆ ಅದು ಅರ್ಥ ಆಗುತ್ತೆ. ಅರ್ಥ ಆದಮೇಲೆ ಮಷೀನ್ ಕ್ಯಾನ್ ಎಕ್ಸಿಕ್ಯೂಟ್. ಆವಾಗ ಮಷೀನ್ ಈ ಮಷೀನ್ ಕೋಡನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಏನೂ ಎರರ್ಸ್ ಇರಲಿಲ್ಲ ಅಂದರೆ ನೀವು ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಕೋಡ್ ಬರೆದಿದ್ದೀರೋ ಆ ಸೊಲ್ಯೂಷನ್ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಅರ್ಥ ಆಯ್ತಲ್ಲ? ನೀವು ಸಿ ಪ್ರೋಗ್ರಾಮ್ ಬರೆದಿರ್ತಿರಲ್ಲ ಅದು .c ಫೈಲ್. ಆ ಸಿ ಪ್ರೋಗ್ರಾಮ್ ಕಂಪೈಲರ್ ಯೂಸ್ ಮಾಡಿಕೊಂಡು ಟ್ರಾನ್ಸ್ಲೇಟ್ ಆದಮೇಲೆ ಏನು ಮಷೀನ್ ಕೋಡ್ ಜನ್ರೇಟ್ ಆಗುತ್ತಲ್ಲ ಅದಕ್ಕೇನಂತಾರೆ? ಎಕ್ಸಿಕ್ಯೂಟೇಬಲ್ ಫೈಲ್. ಮಷೀನ್ ಕೋಡ್ ಈಸ್ ಎ ಎಕ್ಸಿಕ್ಯೂಟೇಬಲ್ ಫೈಲ್. ಯಾಕಂದರೆ ಇಟ್ ಈಸ್ ರೆಡಿ ಟು ಎಕ್ಸಿಕ್ಯೂಟ್. ದ್ಯಾಟ್ಸ್ ವೈ ಅದನ್ನು .exe ಅದರದ್ದು ಎಕ್ಸ್ಟೆನ್ಷನ್ ಏನಿರುತ್ತೆ .exe ಅಂತ ಇರುತ್ತೆ. ಗೊತ್ತಾಯ್ತಲ್ಲ? ಹೌ ಈಸ್ ದ ಪ್ರೊಸೆಸ್? ಆರ್ ಯು ಕ್ಯಾನ್ ಸಿ ಒನ್ಸ್ ಅಗೇನ್. ಮೊದಲು ಆ್ಯಸ್ ಎ ಪ್ರೋಗ್ರಾಮರ್ ನೀವೇನು ಮಾಡ್ತೀರಿ? ಪ್ರೋಗ್ರಾಮ್ ಬರಿತೀರಿ. ಬರೆದ ಮೇಲೆ ಕಂಪೈಲರ್ ಏನು ಮಾಡುತ್ತೆ? ಕನ್ವರ್ಟ್ಸ್ ಯುವರ್ ಗಿವನ್ ಸಿ ಪ್ರೋಗ್ರಾಮ್ ಕೋಡ್ ಇಂಟು ಮಷೀನ್ ಕೋಡ್. ಆವಾಗ ಮಷೀನ್ಗೆ ಅದು ಅರ್ಥ ಆಗುತ್ತೆ. ಮಷೀನ್ ವಿಲ್ ಎಕ್ಸಿಕ್ಯೂಟ್. ಆಮೇಲೆ ಔಟ್ಪುಟ್ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಹಾಗಂದ್ರೆ ಕಂಪೈಲರ್ ನೀವು ಬರೆದಿದ್ದ ಕೋಡನ್ನು ಲೈನ್ ಬೈ ಲೈನ್ ಟ್ರಾನ್ಸ್ಲೇಟ್ ಮಾಡುತ್ತೋ ಅಥವಾ ಇಡೀ ಪ್ರೋಗ್ರಾಮನ್ನು ಒಮ್ಮೆ ಟ್ರಾನ್ಸ್ಲೇಟ್ ಮಾಡುತ್ತೋ ಅನ್ನೋ ಕ್ವಶನ್ ಕೂಡ ನಿಮಗೆ ಬರುತ್ತೆ. ಯಾವಾಗಲೂ ನೆನಪಿಟ್ಕೋರಿ, ಕಂಪೈಲರ್ ಏನು ಮಾಡುತ್ತೆ? ಇಡೀ ಪ್ರೋಗ್ರಾಮನ್ನೇ, ಫಾರ್ ಎಕ್ಸಾಂಪಲ್ ನೀವು 50 ಲೈನ್ ಪ್ರೋಗ್ರಾಮ್ ಬರ್ದಿರಂತ ತಿಳ್ಕೊರಿ, ಇಡೀ 50 ಲೈನ್ ಪ್ರೋಗ್ರಾಮನ್ನು ಅಟ್ ಎ ಟೈಮ್ ಕಂಪ್ಲೀಟ್ ಆಗಿ ಹೋಲ್ ಆಗಿ ಅದು ಮಷೀನ್ ಕೋಡ್ಗೆ 0-1 ಕೋಡ್ಗೆ ಕನ್ವರ್ಟ್ ಮಾಡುತ್ತೆ. ಲೈನ್ ಬೈ ಲೈನ್ ಮಾಡೋದಿಲ್ಲ. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? ಲೈನ್ ಬೈ ಲೈನ್ ಕನ್ವರ್ಟ್ ಮಾಡೋ ಟ್ರಾನ್ಸ್ಲೇಟರ್ ಯಾವುದು? ಇಂಟರ್ಪ್ರಿಟರ್. ಅದ್ರ ಬಗ್ಗೆ ಕೂಡ ನಾವು ನೆಕ್ಸ್ಟ್ ಡೇಸಲ್ಲಿ ಸ್ಟಡಿ ಮಾಡೋಣ. ಓಕೆ, ಇವತ್ತು ಅರ್ಥ ಆಯ್ತಲ್ಲ ವಾಟ್ ಈಸ್ ಸಿ ಕ್ಯಾರೆಕ್ಟರ್ ಸೆಟ್ ಆ್ಯಂಡ್ ಹೌ ಎ ಸಿ ಪ್ರೋಗ್ರಾಮ್ ಈಸ್ ಎಕ್ಸಿಕ್ಯೂಟೆಡ್. ಇನ್ನೂ ನಾವು ಕೋಡಿಂಗ್ ಹೇಗೆ ಬರೆಯೋದು, ಸ್ಟ್ರಕ್ಚರ್ ಅದು ಸ್ಟಡಿ ಮಾಡಿಲ್ಲ. ನೆಕ್ಸ್ಟ್ ಡೇಸಲ್ಲಿ ಅದನ್ನು ಕೂಡ ತಿಳ್ಕೊಳ್ಳೋಣ. If you have any doubt, you can comment, and if you are new to the channel, please subscribe and share the video. And if you have any queries, questions ಏನಾದರೂ ಇದ್ದರೆ you can discuss in the comment box itself. Okay, thank you.